ಮೊನ್ನೆನೇ ತೀರ್ಮಾನ ಮಾಡಿದ್ದು. ಮೊನ್ನೆನೇ ನಮ್ಮ CLP ಅಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದ್ರು. ಅದನ್ನು ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಅಂತ ಸ್ಪೀಕರ್ ಹೇಳಿದರು. ಸೊ ನಿನ್ನೆ ಕೂತ್ಕೊಂಡು ಚರ್ಚೆ ಆಗಿದೆ. ವ್ಯಾಪಕವಾಗಿ ಅವರು ಹೇಳಲಿ, ನಾವು ಯಾಕೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾವು ತಿಳಿಸ್ತೀವಿ. ಯಾಕೆಂದರೆ ಈಗಿರೋಂಥ ವ್ಯವಸ್ಥೆ ಇರ್ತಿಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇದನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಂದು 4-5 ತಿಂಗಳು ವ್ಯವಸಾಯದ ಕಾಲದಲ್ಲಿ ಅವರು ಕೂಲಿ ಅವರು ಪಡ್ಕೊಳ್ತಾಯಿದ್ರು. ಆ ಸಂದರ್ಭದಲ್ಲೇ ನೀವು ತೆಗೆದಾಕ್ಬಿಟ್ರೆ ಇದಕ್ಕೇನು ಅನುಕೂಲ ಏನಾಗೋದಿಲ್ಲ. 125 ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. 125 ದಿನ ಬೇರೆ ದಿನದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಆಮೇಲೆ ರಾಜ್ಯಗಳು ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಪಂಚಾಯತಿಗೆ ಆವ್ರೇಜ್ 1 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ನಷ್ಟ ಆಗ್ತಾಯಿದೆ. ಮತ್ತು ಉದ್ಯೋಗ ಮಾಡೋರಿಗೂ, ಪಾಪ ಕೂಲಿ ಮಾಡೋರಿಗೂ ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಅವರು ಕೂಡ ನಷ್ಟ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಿಂದ ಕಾಂಗ್ರೆಸ್ ಕರಪ್ಟ್ ಅಂತ ಹೇಳಿ ಪೋಸ್ಟ್ ಸೋಷಿಯಲ್ ಮೀಡಿಯಾದಿಂದ ಅಯ್ಯೋ, ಅವ್ರದ್ದೆಲ್ಲ ನಾವು ಈಗ ಸಾಕಷ್ಟು ಬಿಚ್ಚಿದ್ದೀವಿ. ಇನ್ನೂ ಬೇಕಷ್ಟಿದೆ. ಕೋವಿಡ್ಡು ಹಿಂದೆ ಏನೇನು ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ. ಅವೆಲ್ಲ ನಾವು ತೋರಿಸೋಣ. ಸೆಂಟ್ರಲ್ ಬಜೆಟ್ ಬಗ್ಗೆ ಅವ್ರಿಗೇನೋ ಒಂದು ರಾಜಕಾರಣ ಮಾಡಬೇಕಲ್ಲ, ಯಾರೊಬ್ಬರು ಬೇಕಲ್ಲ. ಅವೆಲ್ಲ ನೋಡೋಣ, ಎಲ್ಲ ಎನ್ಕ್ವೈರಿ ಮುಗಿಲಿ. ಸೆಂಟ್ರಲ್ ಬಜೆಟ್ ಬಗ್ಗೆ ನಿರೀಕ್ಷೆ ನಿಮ್ಮ ಇಲಾಖೆನೂ ಸೇರಿದಂತೆ ರಾಜ್ಯಕ್ಕೆ ಏನು ನನಗಂತೂ ಸೆಂಟ್ರಲ್ ಗೌರ್ಮೆಂಟು ಕರ್ನಾಟಕ ರಾಜ್ಯಕ್ಕೆ ಯಾವತ್ತೂ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ. ಕೊಟ್ಟು ಮಾತೇ ಉಳಿಸ್ಕೊಳ್ಳ. ನಿಮಗೆ ಈಗ 5300 ಕೊಟ್ಟು ನಿಮ್ಮ ಏರಿಯಾದೇ ಕೊಡ್ತೀನಿ ಅಂತೇಳಿ ಅವ್ರು ಕೊಟ್ಟಿಲ್ಲ. ಇವತ್ತವರೆಗೂ ಒಬ್ಬ MP ಧ್ವನಿ ಎತ್ತಿಲ್ಲ. MP ಸೆಂಟ್ರಲ್ ಮಿನಿಸ್ಟ್ರು ಎತ್ತಿಲ್ಲ. ಸೊ ಅವ್ರು ಸುಮ್ಮನೆ ಒಂದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತೇಳಿ MP ಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾನು ಚೆಕ್ ಮಾಡ್ತೀನಿ. ಎಲ್ಲ ಸುಳ್ಳ್ರಿ. ಜಾರ್ಜ್ ಯಾಕೆ ರಾಜೀನಾಮೆ ಕೊಡ್ತಾರೆ? ವೆರಿ ಸೀನಿಯರ್ ಲೀಡರು. ಜಾರ್ಜ್ ಏನು ಬುದ್ಧಿ ಇಲ್ವಾ? ಅವ್ನಿಗೆ ಯಾಕೆ ರಾಜೀನಾಮೆ ಕೊಡೋಕೆ ಹೋಗ್ತಿದೆ? ಬೇಸಿಕ್ ಲಾಯಲ್ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್. ಅವರೆಲ್ಲ ರಾಜೀನಾಮೆ ಸುಮ್ಮನೆ ಹೂವಾಗಳಿಂದ ಇರ್ತದೆ ಅಷ್ಟೇ. ಆಫೀಸರ್ದೇನೋ ಇರ್ಬೋದು, ಅವರೇನೋ ಅಡ್ಮಿನಿಸ್ಟ್ರೇಟರಲ್ಲಿ ಚೀಫ್ ಸೆಕ್ರೆಟರಿ ಏನೋ ನೋಟಿಸ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಪೇಪರಲ್ಲೋ TVಲೋ ನಾನು ತೋರಿಸಿದೆ ಅಷ್ಟೇ. ಅವರು ಈಸ್ ಎ ಗುಡ್ ಆಫೀಸರ್. ನಾನು ನೋಡಿದ್ದೀನಿ, ನನ್ನ ಹತ್ರನೂ ಕೆಲಸ ಮಾಡಿದ್ದಾರೆ. ಈಸ್ ಎ ಗುಡ್ ಆಫೀಸರ್. ಬಟ್ ಚೆಕ್ ಮಾಡ್ತೀನಿ.